ಹೆಂಗೆ ನೋಡ್ತೀರಿ ಈ ಬೆಳವಣಿಗೆಯನ್ನು ರವೀಂದ್ರ ಮಣಿಶಂಕರ್ ಅಯ್ಯರ್ ಅವ್ರ ಬಗ್ಗೆ ಕರ್ನಾಟಕದ ಸಂಬಂಧ ಭಾಳ ವಿಶಿಷ್ಟವಾಗಿದೆ. 1987ರಲ್ಲಿ ನಿಮ್ಮ ಸ್ಟುಡಿಯೋ ಪಕ್ಕದಲ್ಲಿರೋ ಜುಡಿಷಿಯಲ್ ಅಕಾಡೆಮಿ ಇದೆಯಲ್ಲ, ಅದು ಅವತ್ತು ನಮ್ಮ ಅಬ್ದುಲ್ ನಜೀರ್ ಸಾಬ್ರ ಅಧಿಕೃತ ನಿವಾಸ ಆಗಿತ್ತು. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಅವ್ರಿಗಾಗಲೇ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿದರು, ಚೇತರಿಸ್ಕೊಳ್ತಾ ಇದ್ರು. ರಾಜೀವ್ ಗಾಂಧಿಯವರು ನಜೀರ್ ಸಾಬ್ರ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಎಷ್ಟು ಪ್ರಭಾವಿತರಾಗಿದ್ರು ಅಂದರೆ, ಮಣಿಶಂಕರ್ ಅಯ್ಯರ್ ಜಾಯಿಂಟ್ ಸೆಕ್ರೆಟರಿ PMO ಪ್ಲಸ್ ಸಲ್ಮಾನ್ ಖುರ್ಷಿದ್ ಮಿನಿಸ್ಟರ್ ಆಫ್ ಸ್ಟೇಟ್ ಇಬ್ಬರನ್ನೂ ಕೊಟ್ಟು ಕಳಿಸಿದ್ರು. ನೀವು ನಜೀರ್ ಸಾಬ್ರ ಜೊತೆ ಹೋಗಿ ಚರ್ಚೆ ಮಾಡಿಬಿಟ್ಟು ಸಂವಿಧಾನ ತಿದ್ದುಪಡಿ ವಿಧೇಯಕ ಇಟ್ ವಾಸ್ ಟು ಬಿ 63rd and 64th ಅಮೆಂಡ್ಮೆಂಟ್ ಟು ಕಾನ್ಸ್ಟಿಟ್ಯೂಷನ್ ಇಡೀ ದೇಶದಲ್ಲೇ ಈ ಕರ್ನಾಟಕದ ಮಾದರಿಯಿಂದ ತರಬೇಕು ಅಂತಂದ್ಬಿಟ್ಟು ಕಳಿಸಿದಾಗ ಸ್ಟೂಡೆಂಟ್ಸ್ ಥರ 5 ದಿವಸ ಸತತವಾಗಿ ನಜೀರ್ ಸಾಬ್ರು ಕೀಮೊಥೆರಪಿ ಸೈಡ್ ಎಫೆಕ್ಟ್ಸ್ ಇತ್ತು. ಅವ್ರು ಯಾವಾಗ ಚೇತರಿಸ್ಕೊಂಡು ಎದ್ದು ಕೂತ್ಕೊಳ್ತಿದ್ರು, ಇವ್ರು ನೋಟ್ಸ್ ಬರ್ಕೊಳ್ತಾಯಿದ್ರು ವಿದ್ಯಾರ್ಥಿಗಳ ಥರ. ಮುಂದೆ ಪಾಪ ರಾಜೀವ್ ಗಾಂಧಿ ಜೀವಿತ ಕಾಲದಲ್ಲಿ ಆಗಲಿಲ್ಲ, ನರಸಿಂಹರಾಯರು 73rd 74th ಅಮೆಂಡ್ಮೆಂಟ್ ತಂದುಬಿಟ್ಟು ಆ ಅಧಿಕಾರ ವಿಕೇಂದ್ರೀಕರಣದ ಪ್ರಯೋಗದ ಬಗ್ಗೆ ಎಷ್ಟು ಪ್ರಭಾವಿತರಾದ್ರು ಅಂದರೆ 2007ರಲ್ಲಿ ಉದಾಸಿಯವ್ರ ಪಂಚಾಯತ್ ರಾಜ್ ಮಿನಿಸ್ಟ್ರು, ಇವರ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ JDS ಕುಮಾರಸ್ವಾಮಿ ಅವ್ರ ಸರ್ಕಾರದಲ್ಲಿ, ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆ 20ನೇ ವಾರ್ಷಿಕೋತ್ಸವ ಅವತ್ತು ಮಣಿಶಂಕರ್ ಅಯ್ಯರ್ ಮುಖ್ಯ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಈ ಗ್ರಾಮ ಸ್ವರಾಜ್ಯದ ಕನಸು ಗಾಂಧೀಜಿ, ನೆಹರು, ರಾಜೀವ್ ಗಾಂಧಿ ಇವ್ರು ಪ್ರಮೋಟ್ ಮಾಡಿದರು. ಬಲವಂತರಾಯ್ ಮೆಹ್ತಾ, ಅಶೋಕ್ ಮೆಹ್ತಾ, SK ಡೈ ಇವರದಕ್ಕೊಂದು ಸ್ಪಷ್ಟವಾದ ವೈಚಾರಿಕ ರೂಪ ಕೊಟ್ಟರು. ಆದರೆ ನಾನು ಇವರು ಎಲ್ಲರಿಗಿಂತಲೂ ಒಂದು ಸ್ಥಾನ ಮೇಲಿಡೋದು ನಜೀರ್ ಸಾಬ್. ಅವರ ಕನಸು, ಆದರ್ಶಗಳು, ವೈಚಾರಿಕತೆ ಎಲ್ಲವನ್ನು ಕೂಡ ಪ್ರತ್ಯಕ್ಷ ರೂಪದಲ್ಲಿ ಕಾರ್ಯರೂಪಕ್ಕೆ ತಂದಿದ್ದು ನಜೀರ್ ಸಾಬ್ ಅಂತ. ಅಷ್ಟರ ಮಟ್ಟಿಗೆ ಈ ಪಿಣರಾಯಿ ವಿಜಯನ್ಗೆ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದು ಅದಕ್ಕೆ ಇಡೀ ದೇಶಕ್ಕೆ ಮಾದರಿಯಾದಂಥ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಪಂಚಾಯತ್ ವ್ಯವಸ್ಥೆಯನ್ನು ನಿರ್ವಹಿಸಿದ್ದಾರೆ ಕೇರಳ ಸರ್ಕಾರ. ಯು ಹ್ಯಾವ್ ಟು ಟೇಕ್ ಅಪ್ ದ ಬ್ಯಾಟನ್ ವಿಚ್ ಕಾಂಗ್ರೆಸ್ ಹ್ಯಾಸ್ ಡ್ರಾಪ್ಡ್ ಅಂತ. ಬಟ್ ಎಂಥ ದುರಂತ ಅಂತಂದರೆ ಡೂನ್ ಸ್ಕೂಲ್ ಮೇಟ್ ಆಫ್ ರಾಜೀವ್ ಗಾಂಧಿ ಮಣಿಶಂಕರ್ ಅಯ್ಯರ್. ಆದರೆ ಅವ್ರಿಗೆ ಏನಾಗ್ಬಿಡುತ್ತೆ ಪಾಪ ಅವ್ರು 2ನೇ ವರ್ಷದಲ್ಲಿದ್ದಾಗ 12th ಸ್ಟ್ಯಾಂಡರ್ಡಿಗೆ ಬಂದು ಅವ್ರ ತಂದೆ ತೀರ್ಕೊಂಡ್ಬಿಡ್ತಾರೆ. ಅವಾಗ ಡೂನ್ ಸ್ಕೂಲ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನನ್ನ ಫೀ ಕನ್ಸೆಷನ್ ಕೊಟ್ಬಿಡಿ, ಆ ಉಳಿದ ಪೋರ್ಷನ್ ನಾನು ಕ್ಲಾಸ್ ತೊಗೊಂಡ್ಬಿಟ್ಟು 10th ಸ್ಟ್ಯಾಂಡರ್ಡ್ ಹುಡುಗರಿಗೆ ಕ್ಲಾಸ್ ತೊಗೊಂಡ್ಬಿಟ್ಟು ನಾನು ಸೇವೆ ಸಲ್ಲಿಸ್ತೇನೆ ಅಂತಂದ್ಬಿಟ್ಟು ಆ ರೀತಿ ಹೋದವ್ರ ಮುಂದೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಡಿಗ್ರಿ ಪಡ್ಕೊಂಡು ಇಂಡಿಯನ್ ಫಾರಿನ್ ಸರ್ವಿಸ್ ಆಫೀಸರ್ ಆಗ್ತಾರೆ. ಆದರೆ ರಾಜೀವ್ ಗಾಂಧಿ ಪ್ರಧಾನಿ ಆದಾಗಿಂದ 85ರಿಂದ 88ವರೆಗೂ ಕೂಡ ಅವರು PMOನಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು. ಅದಾನಂತರ 91ರಿಂದ ಗೆಲ್ಲಕ್ಕೆ ಶುರು ಮಾಡ್ತಾರೆ, ಲೋಕಸಭೆಗೆ ಬರೋಕ್ಕೆ ಶುರು ಮಾಡ್ತಾರೆ. ರಾಜೀವ್ ಗಾಂಧಿ ಅವರು ಹತ್ಯೆ ನಡೀತಲ್ಲ, ಶ್ರೀಪರಮದವರು ಕೂಡ ಈ ಮೈಲಾಲಂತುರಾಯಿ ಕಾನ್ಸ್ಟಿಟ್ಯೂನ್ಸಲ್ಲೇ ಬರುತ್ತೆ. ಅದು ಅವರು ಹತ್ಯೆ ನಡೆದು ಅವ್ರಿಗೋಸ್ಕರ ಪ್ರಚಾರ ಮಾಡ್ಲಿಕ್ಕೆ ಅಂತ ಬಂದ್ರಲ್ಲಿ ರಾಜೀವ್ ಗಾಂಧಿ. ಬೇಡ ಅಂತ ಇಂಟೆಲಿಜೆನ್ಸ್ನವ್ರು ಸ್ವಲ್ಪ ವಾರ್ನ್ ಮಾಡಿದ್ರಂತೆ, ಕ್ರೌಡ್ನೊಳಗೆ ನುಗ್ಗಬೇಡಿ, ಹುಷಾರಾಗಿರಿ. ಸೊ ಆ ದುರಂತ ಹತ್ಯೆ ನಡೆದು ಕೂಡ ಇವ್ರ ಕ್ಷೇತ್ರದಲ್ಲಿ. ಆದರೆ ಈ ವಿಚಾರದಲ್ಲಿ ಮಾತ್ರ ಪಂಚಾಯತ್ ರಾಜ್ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆ ಬಗ್ಗೆ ತುಂಬ ಇತ್ತು. ಆದರೆ ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಇವರು ಯಾವುದೇ ಸೈದ್ಧಾಂತಿಕವಾದ ಒಂದು ಖಚಿತತೆ ಇಲ್ಲ ಅವ್ರಿಗೆ. ಇದಕ್ಕಿಂತ 2 ವರ್ಷದಿಂದ ಜ್ಞಾನೋದಯ ಆಗಿಬಿಡ್ತು, ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ, ಅಸಮಾನತೆ ಇದೆ. ಹಾಗಾಗಿ ಹೋದವ್ರು ಬಂದವ್ರಿಗೆ ಎಲ್ಲರಿಗೂ ರಿಪೋರ್ಟರ್ಸ್ಗೆಲ್ಲ ನೀನು ಯಾವ ಜಾತಿ, ನೀನು ಯಾವ ಜಾತಿ, ಆಫೀಸರ್ಗಳಿಗೆಲ್ಲ ನೀವು ಯಾವ ಜಾತಿ ಅಂತ ಕೇಳೋದು, ಇದು ಶುರು ಆಗಿಬಿಡ್ತು. ಎಂದು ಈಗ ಹೊಸ ಅಬ್ಸೆಷನ್ ಅವ್ರದ್ದು ಕ್ಯಾಸ್ಟು ಸೋಷಿಯಲ್ ಜಸ್ಟಿಸ್ ಅಂತ ಈಗ ಹಿಡ್ಕೊಂಡಿದ್ದಾರೆ. ಸೊ ಈ ರೀತಿ ಮಾಡಿದ್ದಾರೆ. ಆಮೇಲೆ ಮಣಿಶಂಕರ್ ಅಯ್ಯರ್ ಲೇಟೆಸ್ಟು 2 ವಾರದ ಹಿಂದೆ ಶಕೀಲ್ ಅಹಮದ್, ಬಿಹಾರದ ಹಿರಿಯ ಕಾಂಗ್ರೆಸ್ ನಾಯಕ, ಬಿಹಾರ್ ಚುನಾವಣೆ ಆದಮೇಲೆ ರಾಜೀನಾಮೆ ಕೊಟ್ಟರು. ಆದರೆ ಹೇಳಿಕೆ ಕೊಟ್ಟಿದ್ದು ಮೊನ್ನೆ. ಅವರು 2 ಬಾರಿ ಕೇಂದ್ರದಲ್ಲಿ ಸಚಿವರಾಗಿ UPA ಸರ್ಕಾರ ಸಚಿವರಾಗಿದ್ದರು, 4 ಬಾರಿ MLA ಆಗಿದ್ದರು. ಅವ್ರು ಏನು ಹೇಳಿದ್ದಾರೆ ಅಂದರೆ, ಹಿ ಹ್ಯಾಸ್ ಯೂಸ್ ದ ವರ್ಡ್ ರಾಹುಲ್ ಗಾಂಧಿ ಇಸ್ ಎ ಕವರ್ಡ್ ಆತ ಹೇಳಿ. ಯಾಕೆ ಅಂತಂದರೆ ತನಗಿಂತ ಸ್ವಲ್ಪ ಯೋಗ್ಯರು, ಸಮರ್ಥರು, ಬುದ್ಧಿವಂತರು ಇದ್ದಾರೆ ಅಂತಂದರೆ ಅವ್ರ ಎದುರಿಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ. ಅವ್ರಿಗೆ ತನ್ನ ದರ್ಪ ಪ್ರದರ್ಶನ ಮಾಡಿಬಿಟ್ಟು ಅವ್ರು ಕುಗ್ಗೋಗ್ಬಿಡ್ಬೇಕು, ಆ ಥರ ಅವಮಾನಿಸ್ಬಿಡ್ತಾರೆ. ಹಿ ಈಸ್ ಅ ಕವರ್ಡ್ ಅನ್ನೋ ಶಬ್ದ ಬಳಸಿರೋ ಒಬ್ಬ ಶಕೀಲ್ ಅಹಮದ್. ನೋಡಿ, ಗುಲಾಂ ನಬಿ ಆಜಾದ್ ಆದಮೇಲೆ ಬಿಟ್ಟು ಹೋಗ್ತಾ ಕಾಂಗ್ರೆಸ್ನ ಈ ಥರ ರಾಹುಲ್ ಗಾಂಧಿ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿ ಹೊರಗೆ ಹೋಗ್ತಾರೆ 2ನೇ ಮುಸ್ಲಿಂ ನಾಯಕ ಶಕೀಲ್ ಅಹಮದ್. ಮತ್ತು ಗುಲಾಂ ನಬಿ ಆಜಾದ್ ಏನು ಹೇಳಿದರು, ನೀವು UPA ಅಡ್ವೈಸರಿ ಕೌನ್ಸಿಲ್ ಚೇರ್ಮನ್ ಅಂತ ಮಾಡಿಟ್ಬಿಟ್ಟು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಅನ್ನೋ ಒಂದು ಸಂವಿಧಾನಾತ್ಮಕ ಸಂಸ್ಥೆಗಳನ್ನು ನಿರ್ನಾಮ ಮಾಡಿಬಿಟ್ರೆ, ಅವಕ್ಕೆ ದ್ರೋಹ ಬಗೆದ್ರೆ ಅಂತ ಅವ್ರು ಹೇಳ್ಬೋದು. ಸೊ ಕಾಂಗ್ರೆಸ್ ಇದು ರಾಜೀವ್ ಗಾಂಧಿಗೆ ದೊಡ್ಡ ಎಚ್ಚರಿಕೆ ಗಂಟೆ. ಉಳಿದಂತೆ ರಾಹುಲ್ ಗಾಂಧಿಗೆ ಉಳಿದಂತೆ ಈ ವೇಣುಗೋಪಾಲ್ ಬಗ್ಗೆ, ಪವನ್ ಖೇರಾ ಬಗ್ಗೆ ಅದು ಸಿಟ್ಟು ಆಕ್ರೋಶದಲ್ಲಿ ಮಾತಾಡಿದ್ದಾರೆ. ಈ ಥರದವರೆಲ್ಲ ಇಲ್ಲಿ ಬಂದುಬಿಟ್ರು, ಅವರೇ ವಕ್ತಾರರಾಗ್ಬಿಟ್ರಲ್ಲ ಅಂತಂದು. ಆ ರಾಹುಲ್ ಗಾಂಧಿ ಸುತ್ತ ಇರುವ ಭದ್ರಕೋಟೆ ಬಗ್ಗೆ ಅನೇಕರಿಗೆ ಅಸಮಾಧಾನ. ಈಸ್ ನಾಟ್ ಆಕ್ಸೆಸಬಲ್ ಅನ್ನೋದೇ ಮೇಯ್ನ್ ಗ್ರೌಸ್ ಇರೋದು ಪ್ರತಿಯೊಬ್ಬ ಕಾಂಗ್ರೆಸ್. ಪಾಪ ಸಿದ್ದರಾಮಯ್ಯನವರು ಒಂದು ಸಾರಿ 48 hours ವೇಟ್ ಮಾಡಿದರು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ಗೆ. ಅಥವಾ ನಾವು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ MLA ಆದಾಗ ಅವ್ರು ಇನ್ನೂ ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ರು ರಾಹುಲ್ ಗಾಂಧಿ. ಅವರ ಮೈಸೂರು ವಿಮಾನ ನಿಲ್ದಾಣ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಇವರಿಬ್ಬರು ಪಾಪ ಕಾಯ್ತಾ ಇದ್ರು. ಇಲ್ಲಿ ಜರ್ಮನ್ ಚಾನ್ಸಲರ್ ವೆಲ್ಕಮ್ ಮಾಡೋದು ಬಂದು ಇವ್ರು ವೆಲ್ಕಮ್ ಮಾಡೋಕೆ ಹೋದರೆ 2 ನಿಮಿಷ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಮಾಡೋದು. ಈ ಥರದ ಕೆಲವು ಜೆಸ್ಚರ್ಸು ಅನೇಕರಿಗೆ ಅಪತ್ಯ ಅನಿಸ್ತದೆ. ಇವತ್ತು ಹಿ ಹಸ್ ಗಾಟ್ ನಥಿಂಗ್ ಟು ಗೇನ್. ಈಗಾಗಲೇ ಅವ್ರು ಹೌದು ರಿಟೈರ್ ಆಗಿಬಿಟ್ಟಿದ್ದಾರೆ, ಸೂಪರ್ ಆ್ಯನ್ಯುವೇಷನ್ ಆಗೋಗ್ಬಿಟ್ಟಿದೆ ಅಂತ ಅಂದ್ಕೊಳ್ಳಿ, ವಯೋಮಾನ ಮೀರಿದೆ ಅಂತ. ಆದರೆ ವೈಚಾರಿಕವಾಗಿ ಕೆಲವು ಗಟ್ಟಿತನ ಇತ್ತು, ಈ ಅವಕಾಶ ಪಡ್ಕೊಂಡಿದ್ದಾರೆ. 3 ಸತತ ಸೋಲಿಗಿಂತ ಹೆಚ್ಚಾಗಿ ಆ ರಾಹುಲ್ ಗಾಂಧಿಯ ಅಸ್ಥಿರತೆ ಇದೆಯಲ್ಲ, ಹೋದಲ್ಲಿ ಇದ್ದಕ್ಕಿಂತ ಮಾಯವಾಗಿಬಿಡ್ತಾರೆ.
ಅವ್ರು ಭೇಟಿ ಕೊಡುವಂಥ ದೇಶಗಳು ಯಾವುದು? ವೆನೆಜುಲಾ, ಕೊಲಂಬಿಯಾ, ವಿಯೆಟ್ನಾಮು ಅಂತ ಕಡೆ ಹೋಗಿ ಬಂದ್ಬಿಡ್ತಾರೆ. ಯಾರೂ ಕಂಡು ಕೇಳಿರೋದು. ದಿಢೀರ್ನ ಪ್ರತ್ಯಕ್ಷ ಆಗ್ತಾರೆ, ಮತ್ತೊಂದೇನೋ ಹೇಳ್ತಾರೆ, ಮತ್ತೆ ಬಿಟ್ಟು ಹೋಗ್ತಾರೆ. ಸೊ ತುಂಬ ನೋವಿನಿಂದ ಈ ಆಕ್ರೋಶ ಹೊರಗೆ ಬಂದಿದೆ. ಈಗ ನಾವು ವಿ ಕೆನಾಟ್ ಅಟ್ರಿಬ್ಯೂಟ್ ಅಧಿಕಾರಿ ಕೊಡಲಿಲ್ಲ, ಟಿಕೆಟ್ ಕೊಡಲಿಲ್ಲ ಅಂತ ಈ ಥರ ಹತಾಶೆ. ಬಟ್ ಎಷ್ಟು ಜನ ಹಿಂಗೆ ಒಬ್ಬೊಬ್ಬರು ಹೊರಟೋಗಿ ಶುರು ಮಾಡ್ಬಿಟ್ಟು ಏನು ಮಾಡ್ತಾರೆ? ಡಿ ಕೆ ಶಿವಕುಮಾರ್ ತಮ್ಮನೂ ಆಗಲಿ ಹೇಳ್ಬಿಟ್ಟಿದ್ದಾನೆ, ಅಧಿಕಾರನೂ ಶಾಶ್ವತ ಅಲ್ಲ ನೋಡಿ, ತಾಳ್ಮೆನೂ ಶಾಶ್ವತ ಅಲ್ಲ. ಆ ಸ್ಟೇಜ್ ಕಾಂಗ್ರೆಸ್ಸು ಆತಂಕ ಪಡಬೇಕಾಗಿರೋದೇನು ಅಂದರೆ, ಅದೇ ಲೈನ್ ಆಫ್ ಆರ್ಗ್ಯುಮೆಂಟ್ ಇದ್ದರೆ ಪ್ರಣಬ್ ಮುಖರ್ಜಿ ಹೌದು ತಮ್ಮ ಜೀವನದ ಸಂಧ್ಯಾಕಾಲದಲ್ಲಿ ಕಾಂಗ್ರೆಸ್ ಬಗ್ಗೆ ಏನೆಲ್ಲ ಬರೆದರು ಅವರ ಆತ್ಮಕಥೆಯಲ್ಲಿ. ನಾನು ವೀಕ್ಷಕರಿಗೆ ಹೇಳ್ತೀನಿ, ಮಣಿಶಂಕರ್ ಅಯ್ಯವರ ಆತ್ಮಕಥೆ ಓದಿ, ಮೆವ್ರಿಕಿನ್ ಪೊಲಿಟಿಷಿಯನ್, ಒಂದು 6 ತಿಂಗಳ ಹಿಂದೆ ಬಿಡುಗಡೆ ಆಗಿದೆ ಇಂಗ್ಲೀಷ್ನಲ್ಲಿ. ಅದರಲ್ಲಿ ಏನೆಲ್ಲ ತಪ್ಪುಗಳು 4ರಿಂದ 14ರವರೆಗೆ ನಡೆದವು ಅನ್ನೋದನ್ನು ಅವರು ಎಳೆಯಾಗಿ ಬರೆದಿಟ್ಟಿದ್ದಾರೆ ಅಲ್ವಾ. ಗುಲಾಂ ನಬಿ ಆಜಾದ್ ಏನು ಹೇಳಿದರು ಇದರ ಬಗ್ಗೆ? ಪ್ರಶ್ನೆ ಇರ್ತಕ್ಕಂಥದ್ದೇನು ಅಂದರೆ, ನೀವು ಜೀವನ ಪರ್ಯಂತ ಯಾರ್ಯಾರಿಗೆ ಅಧಿಕಾರ ಕೊಟ್ರಿ, ಅವರು ನೀವು ಒಂದ್ಸಲ ಅಧಿಕಾರದಲ್ಲಿ ಇಲ್ಲ ಅಂತಂದರೆ ಈ ಪರಿ ಯಾಕೆ ಬಿಟ್ಟು ಹೋಗ್ತಿದ್ದಾರೆ? ಹಾಗಿದ್ದಲ್ಲಿ ನಿಮ್ಮ ವೈಚಾರಿಕವಾಗಿರ್ತಕ್ಕಂಥ ಬದ್ಧತೆ, ಗಟ್ಟಿತನದ ಪ್ರಶ್ನೆ ಹೇಳ್ತಾವಲ್ವಾ? ಬರೀ ಅಧಿಕಾರಕ್ಕಾಗಿ ನಿಮ್ಮ ಜೊತೆಗಿದ್ರ ಹಂಗಿದ್ರೆ ಇರ್ಬೋದಲ್ಲ. ಈಗ ತುಂಬಾ ಹಿರಿಯರಾಗಿದ್ದಾರೆ, ಅನುಭವಿ ಆಗಿದ್ದಾರೆ, ಅನುಭವ ಲೋಕಸಭೆಗೆ ಹೋಗಿದ್ರು. ಇವ್ರಿಗಿಂತ ಮುಂಚೆ ಶಶಿ ತರೂರು 89ರಲ್ಲೇನೆ ಲೈಫ್ ಇನ್ ದಿ 20 months ಇನ್ ದಿ ಲೈಫ್ ಆಫ್ ಎ ಡಾಗ್ ಅಂತ ಒಂದು ಕಾದಂಬರಿ ಬರೆದ್ರು. ತುರ್ತು ಪರಿಸ್ಥಿತಿಯ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಸರ್ವಾಧಿಕಾರದ ಬಗ್ಗೆ. ಆದರೂ ಕೂಡ ಮುಂದೆ ಅವರು ಕಾಂಗ್ರೆಸ್ಗೆ ಬಂದರು, ಕಾಂಗ್ರೆಸ್ಲಿ MLA ಆದರು, ಮಂತ್ರಿ ಆದರು. ಆದರೆ ಅವ್ರು ಒಂದೇನು ಎತ್ತಿ ಹೇಳ್ತಾರೆ ಅಂತಂದರೆ, ನೆಹರು ಕೂಡ ಗಾಂಧೀಜಿ ವಿರುದ್ಧ ರೆಬೆಲ್ ಆದರು, ಸುಭಾಷ್ ಚಂದ್ರ ಬೋಸ್ ಕೂಡ ರಾಹುಲ್ ಗಾಂಧಿ ವಿರುದ್ಧ ರೆಬೆಲ್ ಆಗಿದ್ರು. ಆದರೆ ದೃಷ್ಟಿಕೋನ ಒಂದು ನಿಮಿಷ, ಭಿನ್ನಮತವನ್ನು ಅವರು ನಿಭಾಯಿಸಿದ ರೀತಿ, ಕಾಂಗ್ರೆಸ್ನಲ್ಲಿ ಭಿನ್ನಮತವನ್ನು ಯಾವ ರೀತಿ ನಿಭಾಯಿಸ್ತಾ ಇದ್ರು ಅಂದ್ರೆ, ನಾವು ವೈಚಾರಿಕವಾಗಿ ನೆಹರು ನನಗೆ ವಿರುದ್ಧವಾಗಿದ್ರು, ಅವರೇ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಅಕಸ್ಮಾತ್ ಸುಭಾಷ್ ಚಂದ್ರ ಬೋಸ್ ಬದುಕಿದ್ರೆ ಪ್ರೆಸಿಡೆಂಟ್. ರಾಜಕೀಯ ಭಿನ್ನಾಭಿಪ್ರಾಯವನ್ನ ಗಾಂಧಿ ನೆಹರು ಹೆಂಗೆ ಹ್ಯಾಂಡಲ್ ಮಾಡಿದ್ರು? ರಾಜಕೀಯ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಆದ್ರೆ ಮಣಿಶಂಕರ್ ಅಯ್ಯರವರು ಭಾಳ ಸೀನಿಯರು, ಅವ್ರಿಗೇನು ಗೊತ್ತಿಲ್ಲದಲ್ಲೇ ಅರುಳು ಮರಳು ಅಂತ ಏನಿಲ್ಲ ನನ್ನ ಪ್ರಕಾರ. ಯಾಕಂದರೆ ಅವರು ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ರಾಜ್ಯಸಭಾ ಹೋಗ್ಬೇಕಂತಿತ್ತು, ರಾಜ್ಯಸಭೆಗೆ ಅವಕಾಶ ಸಿಕ್ಕಿಲ್ಲ. ಮತ್ತು ಒಮ್ಮೆ ಸೋತರು ಕೂಡ ಅವರು ಲೋಕಸಭಾ ಚುನಾವಣೆಯಲ್ಲಿ 4 ಬಾರಿ ಸೋತರು ಕೂಡ ಅವ್ರಿಗೆ ರಾಜ್ಯಸಭಾ ಮಾಡಿದ್ರು, 3 ಸಲ MP ಆಗಿದ್ರು. ಇಷ್ಟೊಂದು ಹಿರಿಯರಾಗಿದ್ದರು ಕೂಡ ಅವರು ಈ ಥರ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ರಾಹುಲ್ ಗಾಂಧಿ ಅವ್ರ ಮೇಲೆ ಅಸಮಾಧಾನ ಇದೆ, ಖಂಡಿತವಾಗಿದೆ. ಯಾಕಂದರೆ ರಾಹುಲ್ ಗಾಂಧಿಯವರು ಫೀಲ್ಡಲ್ಲಿ ನಿಂತ್ಕೊಂಡು, ಮೈದಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಮಣಿಪುರದಿಂದ ಮುಂಬೈವರೆಗೂ ಪಾದಯಾತ್ರೆ ಮಾಡಿ ಪಕ್ಷವನ್ನು ಸಂಘಟನೆ ಮಾಡಿ, ರಾತ್ರೋರಾಗಲಿ ಯುವಕರನ್ನು, ಆಮೇಲೆ ಕೇಂದ್ರ ಸರ್ಕಾರದ ದಬ್ಬಾಳಿಕೆಯನ್ನು, ಜನಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು, ಪಾಲಿಸಿಗಳ ಮೇಲೆ, ನೀತಿ ನಿಯಮಗಳ ಮೇಲೆ ಹೋರಾಟವನ್ನು ಮಾಡಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ಅದು ಕೆಲವರಿಗೆ ಸಹಿಸಕ್ಕಾಗಿಲ್ಲ. ಅಥವಾ ಏನಾಗಿದೆ ಅಂದರೆ, ಲೈಮ್ ಲೈಟಲ್ಲಿ ಇದ್ದಂಥವ್ರು ಲೈಮ್ ಲೈಟಲ್ಲಿ ಇಲ್ಲ, ಕೆಲಸ ಮಾಡ್ತಿಲ್ಲ, ನಿಷ್ಕ್ರಿಯ ಆಗಿರೋಂಥವ್ರು ಬೇರೆಯವ್ರು ನೋಡಿ ಅದಕ್ಕೆ ಖುಷಿಪಟ್ಟು ರಾಹುಲ್ ಗಾಂಧಿ ಜೊತೆ ಕೈ ಜೋಡಿಸಿದ್ರೆ ಬೇಡ ಅಂತ ಯಾರು ಹೇಳ್ತಿರ್ಲಿಲ್ಲ. ಆದರೆ ಅವರು ಎಲ್ಲಾ ಅವಕಾಶಗಳನ್ನು ಪಡೆದುಕೊಂಡು ಕಾಂಗ್ರೆಸ್ನಲ್ಲಿ ಏನು ಮಾಡಿ ಯಾರು ದಕ್ಕಿಸಿಕೊಳ್ಳಬಹುದು, ಬಟ್ ಗಾಂಧಿ ಕುಟುಂಬವನ್ನು ದಕ್ಕಿಸಿಕೊಳ್ಳೋದಕ್ಕಾಗಲ್ಲ. ಗಾಂಧಿ ಕುಟುಂಬ ನೋಡಿ ಆಲ್ರೆಡಿ ನಿಷ್ಕ್ರಿಯರಾಗ್ಬಿಟ್ಟು ಟೀಕ್ಸದಂತಲ್ಲ. ರಾಹುಲ್ ಗಾಂಧಿಯವರಿಗೆ ಸಲಹೆ ಕೊಡಲಿಕ್ಕೆ ಸಂಪೂರ್ಣವಾಗಿ ನೇರವಾಗಿ 1 to 1 ರಾಹುಲ್ ಗಾಂಧಿಯಷ್ಟು ಮೋಸ್ಟ್ ಅಕ್ಸೆಸಿಬಲ್ ಪೊಲಿಟಿಕಲ್ ಲೀಡರೇ ಇಲ್ಲ. ರಾಹುಲ್ ಗಾಂಧಿಯಷ್ಟು ಇಂಟಿಗ್ರಿಟಿ ಇರತಕ್ಕಂತಹ, ಆನೆಸ್ಟ್ ಇರತಕ್ಕಂತಹ ಪೊಲಿಟಿಷಿಯನ್ ಇಂಡಿಯಾದಲ್ಲೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.